ಸರ್ವವ್ಯಾಪಿಯಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳುವ ಒಂದು ಭಾಗ್ಯಕರವಾದ ಜೀವಿತವನ್ನು ನಮಗೆ ದಯಪಾಲಿಸಿಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ದೇವರೇ, ಈ ದಿನದ ವಾಕ್ಯ ಸಂದೇಶದಲ್ಲಿ ನಿನ್ನ ಕೃಪೆ ನಮ್ಮ ಸಂಗಡ ಇರಲಿ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಬೆಳಕು ನಮ್ಮ ಮೇಲೆ ಪ್ರಕಾಶಿಸಲಿ. ಕಳೆದ ದಿನವೆಲ್ಲ ಕಾಪಾಡಿದ ಹಾಗೆ ಈ ದಿನವೂ ಸಹ ನಿನ್ನ ವಾಕ್ಯದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಯೋಚನೆಯಲ್ಲಿ, ನಿನ್ನ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿದವರಾಗಿ ನಿನ್ನನ್ನ ನೆನೆಸುತ್ತಾ, ನಿನ್ನನ್ನ ಮೆಲುಕು ಹಾಕುತ್ತಾ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ಸಹಾಯ ಮಾಡು. ಈ ಮುಂಜಾನೆ ವೇಳೆಯನ್ನ ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಭು ರಕ್ಷಕನು ಒಡೆಯನೂ ಆದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇಲೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಈ ದಿನ ಅಕ್ಟೋಬರ್ 7 ನಮಗೆ ಮುಖ್ಯವಾಗಿ ಕೊಡಲ್ಪಟ್ಟಂತ ವಾಕ್ಯದ ತಲೆಬರ ಏನಂದ್ರೆ, ದೇವರೊಂದಿಗೆ ಸಮಾಧಾನ ಮತ್ತು ಸಮಾಧಾನ ಪಡೆಯಿರಿ ಎಂಬುದಾಗಿ. ಈ ಒಂದು ವಾಕ್ಯ ಭಾಗವನ್ನ ನಾವು ಧ್ಯಾನ ಮಾಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 9 ವಚನದಲ್ಲಿ, ದೇವರನ್ನ ನಂಬಿದವರಿಗೆ ಎಂದಿಗೂ ಆಶಾಭಂಗ ಆಗುವುದಿಲ್ಲ. ಇವತ್ತಾದ್ರೂ, ನಾಳೆ ಆದ್ರೂ, ನಾಡದಾದ್ರೂ ಅವರಿಗೆ ಉತ್ತರ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಯಾಕಂದ್ರೆ ಆತನನ್ನ ದೃಷ್ಟಿಸಿ ಆತನನ್ನೇ ನಂಬುವಾಗ ಒಂದು ಒಳ್ಳೆ ಬೆಳಕಿನ ಮಕ್ಕಳಾಗಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ರೋಮಾಪುರದವರಿಗೆ ಬರುವ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 9 ವಚನದಲ್ಲಿ ಕೊಡಲ್ಪಟ್ಟಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರೀತಿ ಉಳ್ಳವರೇ, ಈ ದಿನದ ಒಂದು ಸುಂದರವಾದಂಥ ಬಾಯ್ಪಾಠ ವಚನ ಏನಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ಈ ದಿನ ದೇವರು ನಮ್ಮ ಜೊತೆಗೆ ಮಾತಾಡುವಂತ ಒಂದು ಜ್ಞಾಪಕ ಶಕ್ತಿಯಾಗಿ ಇಟ್ಟುಕೊಳ್ಳುವಂತ ವಚನ ಇದಾಗಿದೆ. ಪ್ರಿಯರೇ, ನೋಡ್ರಿ, ಈ ವಾಕ್ಯ ಭಾಗ ನಮಗೆ ಬಹಳ ಸುಂದರವಾದಂತ ರೀತಿಯಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ತನ್ನ ಪತ್ರಿಕೆಯಲ್ಲಿ ನಮೂದಿಸ್ತಾನೆ. ಹೇಗೆ ಎಂಬುದಾಗಿ ನಾವು ನೋಡುವ ಸಮಯದಲ್ಲಿ, ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಯಾರು ಯೇಸುವನ್ನ ತನ್ನ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಳ್ತಾರೋ ಅವರು ನಂಬಿಕೆಯಿಂದ ನೀತಿವಂತರಾದರು ಎಂಬುದಾಗಿ. ಯಾರು ಕ್ರಿಸ್ತನನ್ನು ನಂಬ್ತಾರೋ ಅವರು ನೀತಿವಂತರಾಗಿ ಮಾರ್ಪಡುತ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತ ಸಕಲ ಎಲ್ಲಾ ಪಾಪಗಳನ್ನ ನೀಗಿಸಿ ನಮ್ಮನ್ನ ಪಾಪ ರಹಿತರನ್ನಾಗಿ ಮಾಡುವಂತ ಒಂದು ಸುಂದರವಾದಂತ ಒಂದು ಯೇಸು ಅನ್ನುವಂಥ ಶಬ್ದ ನಮ್ಮ ಜೀವನದಲ್ಲಿ ಮಾತಾಡುವಂಥದ್ದಾಗಿದೆ. ಪ್ರಿಯರೇ, ಯೇಸು ಎಂಬ ಹೆಸರಿನ ಅರ್ಥ ನಮ್ಮ ಎಲ್ಲಾ ಪಾಪಗಳನ್ನ ಕ್ಷಮಿಸುವ ಅಥವಾ ರಕ್ಷಕ ಎಂಬುದಾಗಿ ನಮಗೆ ತಿಳಿದಿರುವ ಹಾಗೆ, ಯಾರು ಯೇಸುವನ್ನ ನಂಬ್ತಾರೋ ಅವರಿಗೆ ನೀತಿವಂತರ ಕಾರ್ಯಗಳು ಅವರ ಜೀವನದಲ್ಲಿ ಉಂಟಾಗುತ್ತೆ. ಪೌಲನು ಬಹಳ ಸುಂದರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಈ ಒಂದು ಕಾರ್ಯವನ್ನ ತನ್ನ ಜೀವನದಲ್ಲಿ ಆ ಸಭೆಗೆ ಒಂದು ಸಾರಿ ತಿಳಿಸುವಂತ ಸಂಗತಿಯನ್ನ ಮಾಡ್ತಾ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಮತ್ತೆ ತಿರುಗಿ ಇಲ್ಲಿ ಹೇಳ್ತದೆ ಏನೆಂಬುದಾಗಿ ನೋಡುವ ಸಮಯದಲ್ಲಿ, ದೇವರೊಂದಿಗೆ ನಮಗುಂಟಾದ ಸಮಾಧಾನದಲ್ಲಿ ನಾವು ಇರೋಣ ಮತ್ತು ನೆಲೆಗೊಂಡಿರೋಣ. ದೇವರು ನಮಗೆ ಕೊಡಲ್ಪಟ್ಟಂತ ವಾಕ್ಯದ ತಾತ್ಪರ್ಯವನ್ನ ನಂಬಿದವರಾಗಿ ವಿಶೇಷವಾದಂತ ಸಮಾಧಾನವನ್ನ ನಾವು ಹೊಂದಿದವರಾಗಿರ್ಬೇಕು. ಯಾವ ಮನುಷ್ಯನು ಸಹ ಗಲಿಬಿಲಿ ಮಾಡಿಕೊಳ್ಳದೆ
ತನ್ನ ಹೃದಯದಲ್ಲಿ ಗೊಂದಲಗಳನ್ನು ಉತ್ಪಾದನೆ ಮಾಡುವ ಕೇಂದ್ರಗಳಾಗಿರದೆ, ತನ್ನ ಜೀವಿತದಲ್ಲಿ ತನ್ನ ಹೃದಯದಲ್ಲಿ ಅನೇಕ ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಳ್ಳದೆ, ದೇವರು ನನಗಿದ್ದಾನೆ, ದೇವರು ನನ್ನ ನಡೆಸ್ತಾನೆ, ದೇವರು ನನಗೆ ಸಹಾಯ ಮಾಡುತ್ತಾನೆ ಅನ್ನುವಂಥ ಸಮಾಧಾನವನ್ನ ನಾವು ದೇವರೊಂದಿಗೆ ಪಡೆದುಕೊಳ್ಬೇಕೆಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಯಾವಾಗ ನಾವು ಯೇಸು ಸ್ವಾಮಿನ ನಂಬಿದ್ದೇವೋ ಅವಾಗ ಆತನ ಕೃಪೆಗೆ, ಆತನ ಶಾಂತಿಗೆ ನಾವು ಕಾರಣರಾಗಿ ಮಾರ್ಪಡುತ್ತೇವೆ. ಯಾವಾಗ ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳುತ್ತೇವೋ ನಮಗೆ ಕೃಪೆ ಮತ್ತು ಶಾಂತಿ ಮತ್ತು ನಿರೀಕ್ಷೆ, ಈ ಮೂರು ಕಾರ್ಯಗಳು ನಮ್ಮನ್ನ ಹೊಂದಿಕೊಂಡಿರುತ್ತವೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಬೇರೆ ಕೃಪೆ ಅಂದರೆ ದೇವರು ಕೊಡುವ ಭಿಕ್ಷೆ. ಶಾಂತಿ ಎಂಬುದಾಗಿ ನೋಡುವಾಗ ನಾವು ಶಾಂತ ಪ್ರಿಯರಾಗಿರ್ಬೇಕು. ಎಲ್ಲ ಸಮಯದಲ್ಲಿ ನೋಡ್ರಿ, ಒಂದು ಕಾರ್ಯ ಹೇಗೆ ಇರ್ತದೆ, ತಾಳ್ಮೆಯಿಂದ ಶಾಂತಿ ಹುಟ್ಟುತ್ತದೆ, ಶಾಂತಿಯಿಂದ ಅನ್ಯೋನ್ಯತೆ ಹುಟ್ಟುತ್ತದೆ, ಅನ್ಯೋನ್ಯತೆಯಿಂದ ದೇವರು ನಮ್ಮ ಸಂಗಡ ಇರುವುದಕ್ಕೆ ಪ್ರಯಾಸ ಪಡ್ತಾರೆ. ಅಂದ್ರೆ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾವು ತಾಳ್ಮೆಯಿಂದ ಈ ಲೋಕದಲ್ಲಿ ವರ್ತನೆ ಮಾಡಬೇಕು, ಮತ್ತೆ ಆತನ ಕೃಪೆಗೆ ನಾವು ದಾಸರಾಗಿರ್ಬೇಕು. ವಿಶೇಷವಾಗಿ ನಿರೀಕ್ಷೆಯಿಂದ ಇರಬೇಕು. ಒಂದು ಕ್ರೈಸ್ತ ಜೀವನ ಅನ್ನುವಂಥದ್ದು ಹೇಗಪ್ಪ ಅಂತಂದ್ರೆ ನಿರೀಕ್ಷೆ, ಭರವಸೆ, ಯಾವಾಗ್ಲೂ ನಿರೀಕ್ಷೆ. ಆ ನಿರೀಕ್ಷೆ ಏನಂತಂದ್ರೆ ದೇವರು ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ, ಆ ಪರಲೋಕ ರಾಜ್ಯಕ್ಕೆ ನನ್ನನ್ನು ಸೇರಿಸ್ತಾನೆ ಅನ್ನುವಂಥ ಪ್ರತಿಯೊಬ್ಬ ಕ್ರೈಸ್ತನು ಈ ದಿನದಲ್ಲಿ ನಿನ್ನೆ ನಾಳೆ ನಾಡ್ದ ಹಾಗೆ ಹೀಗೆ ಅನ್ನುವಂಥ ನಾನು ಆದಿ ಕ್ರೈಸ್ತ, ನಾನು ಹುಟ್ಟಿದಾಗಿಂದಲೇ ಕ್ರಿಶ್ಚಿಯನ್, ಹಾಗೆ ಹೀಗೆ ಎಂಬುದಾಗಿ ಹೇಳೋದಕ್ಕಿಂತ ನಾವು ಭರವಸೆಯಲ್ಲಿ ಕ್ರಿಸ್ತನ ಒಂದು ಈ ಕ್ರೈಸ್ತರ ಜೀವನ ಪ್ರಾರಂಭವಾಗ್ತದೆ. ಪ್ರೇರೆ ಮೊದಲಾಗಿ ಈ ಜಗತ್ತಿನಲ್ಲಿ ನಾವು ಕೃಪೆಯನ್ನು ಹೊಂದಿಕೊಳ್ಬೇಕು, ದೇವರ ಕೃಪೆಯನ್ನು ಹೊಂದಿಕೊಳ್ಬೇಕು. ಸಾಧ್ಯವಾದಷ್ಟು ತಾಳ್ಮೆ, ಶಾಂತಿಯಿಂದ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಮತ್ತು ವಿಶೇಷವಾಗಿ ನಿರೀಕ್ಷೆಯಿಂದ ಇರಬೇಕು. ಅದು ಮತ್ತು ಪ್ರೀತಿ ನಮ್ಮದಾಗಿದೆ. ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಂತ ಗಿಫ್ಟ್ಗಳು ಯಾವಪ್ಪ ಅಂತಂದ್ರೆ ಶಾಂತಿ, ಕೃಪೆ, ಭರವಸೆ ಮತ್ತು ಪ್ರೀತಿ ನಮ್ಮದು. ನಾವು ಶತ್ರುಗಳಾಗಿದ್ದಾಗಲೂ ಆತನು ನಮ್ಮನ್ನ ಪ್ರೀತಿಸಿದ್ದಾರೆ. ಈಗ ಆತನು ನಮ್ಮನ್ನ ತನ್ನ ಮಕ್ಕಳಂತೆ ಎಷ್ಟೋ ಹೆಚ್ಚಾಗಿ ಇಟ್ಕೊಳ್ತಾನೆ. ಒಮ್ಮೆ ಆತನ ಶತ್ರುಗಳಾಗಿದ್ದಾಗ್ಲೂ ನಾವು ರಾಜಿ ಮಾಡಿಕೊಂಡಿದ್ದೇವೆ ಮತ್ತು ಕೃಪೆಯ ಮೂಲಕ ಆತನ ಮಕ್ಕಳಾಗಿದ್ದೇವೆ. ಈ ಶಾಂತಿಯು ಅಪರಾಧ ಮತ್ತು ಭಯವನ್ನ ತೆಗೆದುಹಾಕುತ್ತದೆ. ಯಾವಾಗ ನಾವು ಯೇಸುವಿನ ಕೃಪೆಯನ್ನ ಹೊಂದಿಕೊಂಡಿದ್ದೇವೋ, ಯಾವಾಗ ನಾವು ಯೇಸುವನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದೇವೋ, ಯಾವಾಗ ಯೇಸುವನ್ನ ನಮ್ಮ ರಕ್ಷಕನಾಗಿ ನಾವು ತಿಳಿದುಕೊಂಡಿದ್ದೇವೋ, ಆವಾಗಲೇ ನಮ್ಮ ಒಳಗಡೆ ಇರುವಂತ ಎರಡು ಕಾರ್ಯಗಳು ತೆಗೆದು ಹಾಕಲ್ಪಡ್ತವೆ. ಮೊದಲನೇದಾಗಿ ಅಪರಾಧ, ಎರಡನೇದಾಗಿ ಭಯ. ಯಾವ ಕ್ರೈಸ್ತನ ಮಕ್ಕಳಿಗೆ ಈ ಎರಡು ವಿಷಯಗಳಲ್ಲಿ ಯಾವಾಗಲೂ ಜಯದ ಮೇಲೆ ಜಯ ಸಿಗುತ್ತೆ. ಅಪರಾಧವನ್ನ ಮಾಡುವುದಕ್ಕೆ ಬಿಡುವುದಿಲ್ಲ. ಅಪರಾಧವನ್ನ ತಡೆಗಟ್ಟುವಂತ ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿರ್ತಾನೆ. ಅದೇ ರೀತಿ ಭಯವು ನಮಗೆ ಇರುವುದಿಲ್ಲ. ದೇವರ ಭಯವೇ ಜ್ಞಾನಕ್ಕೆ ಮೂಲ. ಯಾವಾಗ ನಾವು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡ್ವೋ ಈ ಲೋಕದಲ್ಲಿ ಭಯ ಇಲ್ಲದವರಾಗಿ ನಾವು ಜೀವಿಸಬೇಕು. ಭಯವು ನಮ್ಮನ್ನ ನಾಶನಕ್ಕೆ ಒಯ್ತದೆ, ಆದ್ರೆ ಒಬ್ಬ ಕ್ರೈಸ್ತನಾದಂತ ನಾವು ಭಯಪಡಬಾರದು. ಅದಕ್ಕೆ ಸ್ವಾಮಿ ನಮಗೆ ಒಂದು ಶ್ರೇಷ್ಠವಾದ ವಾಗ್ದಾನವನ್ನು ಮಾಡಿ ಹೋಗಿದ್ದಾರೆ ಎಂಬುದಾಗಿ ನೋಡುವಾಗ ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಏನೆಂಬುದಾಗಿ ಹೇಳ್ತದೆ ಎಂಬುದಾಗಿ ನೋಡುವಾಗ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿ ಹೋಗುತ್ತಾ ಇದ್ದೇನೆ. ನೀವು ಪಡುವಂತ ಕಷ್ಟವನ್ನ ಆಲ್ರೆಡಿ ನಾನು ಜಯಿಸಿ ಹೋಗುತ್ತಾ ಇದ್ದೇನೆ. ಆದ್ರೆ ನಿಮ್ಮ ಒಂದು ಕಾರ್ಯ ಏನಾಗಿರ್ಬೇಕಂದ್ರೆ ಧೈರ್ಯವಾಗಿರ್ಬೇಕು. ಭಯದ ವಾತಾವರಣದಲ್ಲಿ ಜೀವಿಸಲೇಬಾರದು ಅನ್ನುವಂಥದ್ದನ್ನ ಯೇಸು ಸ್ವಾಮಿ ನಮಗೆ ಹೇಳಿ ಹೋದದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಲೋಕದಲ್ಲಿ ನಿಮಗೆ ನೋವುಗಳು, ಕಷ್ಟಗಳು, ಕಣ್ಣೀರುಗಳು, ಸಮಸ್ಯೆಗಳು ಉಂಟು, ಆದ್ರೆ ನಾನೇ ಅವುಗಳನ್ನೆಲ್ಲ ಜಯಿಸಿದ್ದೇನೆ.
ಆದ್ರೆ ನಿಮ್ಮ ಒಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಅಂತ ಸಮಯದಲ್ಲಿ ಆ ಒಂದು ಕಾರ್ಯಗಳಲ್ಲಿ ನೀವು ಏನಾಗಿರ್ಬೇಕೆಂಬುದಾಗಿ ನೋಡುವಾಗ ಧೈರ್ಯವಾಗಿರ್ರಿ, ಧೈರ್ಯಗೆಡದಿರ್ರಿ, ಧೈರ್ಯವನ್ನ ಸಂಪಾದಿಸ್ರಿ, ಯಾವುದೇ ವಿಷಯಗಳು ಬಂದಾಗ ಕುಂದಿ ಹೋಗ್ಬೇಡ್ರಿ ಅನ್ನುವಂಥದ್ದನ್ನ ಇಲ್ಲಿ ರೋಮಾಪುರದ ಸಭೆಗೆ ಪೌಲನು ಬಹಳ ಸುಂದರವಾದಂತ ರೀತಿಯಲ್ಲಿ ಬರಿತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳವರೇ, ಇಲ್ಲಿ ನೋಡ್ರಿ, ಯಾವಾಗ ನಮಗೆ ಉಪದ್ರವಗಳು ಇರ್ತವೋ, ಕಷ್ಟಗಳು ಇರ್ತವೋ, ಅದರಿಂದ ನಮಗೆ ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆಯಿಂದ ನಮಗೇನು ಹುಟ್ಟುತ್ತದೆ ಎಂಬುದಾಗಿ ನೋಡುವಾಗ ನಾವು ಅನುಭವಿಸಿದ್ದು ಹುಟ್ಟುತ್ತದೆ. ಇವತ್ತು ಯಾವುದೇ ಒಂದು ಜಾಬಿಗೆ ನಾವು ಹೋಗ್ಬೇಕಾದ್ರೆ ದೊಡ್ಡ ವಿದ್ಯಾಭ್ಯಾಸ ಮಾಡಿರ್ತಾರೆ, MSc, MCom, PhD ಇಂಥ ದೊಡ್ಡ ದೊಡ್ಡ ಕೋರ್ಸ್ಗಳನ್ನ ಮಾಡಿಕೊಂಡು ಹೋದಾಗ ಅವರಿಗೆ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ಮೊದಲದಾಗಿ ಕೇಳೋದೇನಂತಂದ್ರೆ, ನಿಮಗೆ ಅನುಭವ ಇದೆಯಾ, ಈ ಕೆಲಸದ ಮೇಲೆ ನಿಮಗೆ ಅನುಭವ ಇದೆಯಾ ಎಂಬುದಾಗಿ ಕೇಳ್ತಾರೆ. ಯಾಕಂತಂದ್ರೆ ಅನುಭವ ಇದ್ದಾಗ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೀನು ಒಳ್ಳೆ ಕ್ವಾಲಿಫಿಕೇಶನ್ ಮಾಡ್ಕೊಂಡು ಬಂದೀಯ, ನಿನ್ ಚೆನ್ನಾಗಿ ಗೊತ್ತಿದೆ, ಹಿಂಗೇ ಬಟನ್ ಹಾಕಿದ್ರೆ ಹಿಂಗೇ ವರ್ಕ್ ಆಗುತ್ತೆ, ಹೀಗೇ ತಿಳಿಸಿದ್ರೆ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿದೆ, ಬಟ್ ಇದರಲ್ಲಿ ನಿಮಗೆ ಅನುಭವ ಇದೆಯಾ ಅನ್ನುವಂಥದ್ದನ್ನ ಪ್ರತಿಯೊಬ್ರು ಕೇಳ್ತಾರೆ. ಒಂದ್ ವೇಳೆ ಅನುಭವ ಇಲ್ಲ ಅಂತಂದ್ರೆ 1 ವರ್ಷಗಳ ಕಾಲ 2 ವರ್ಷಗಳ ಕಾಲ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಅವರಿಗೆ ನಿಗದಿತ ಒಂದು ಸ್ಟೈಪಂಡ್ ಟೈಪ್ ಅವರಿಗೆ ಕೊಟ್ಟು ಅದರಲ್ಲಿ ಅವರನ್ನು ಅನುಭವಶಾಲಿಗಳಾದ ಮೇಲೆ ಅವರಿಗೆ ಇವರು ಶ್ರೇಷ್ಠರು, ಇವರ ಅರ್ಹರು ಎಂಬುದಾಗಿ ಹೇಳ್ತಾರೆ. ಇವತ್ತು ಬೇರೆ ಓದೋದು ಮಾತ್ರವಲ್ಲ, ಅದರ ಜೊತೆಗೆ ಅನುಭವ ಬೇಕು. ಆವಾಗಿದ್ದಾಗ ನಮಗೆ ಒಂದು ಕಂಪ್ನಿಗಳಲ್ಲಾಗ್ಲಿ ಬೇರೆ ಇದರಲ್ಲಾಗ್ಲಿ ನಮಗೆ ಕೆಲಸ ಸಿಗುತ್ತೆ. ಅದಕ್ಕೆ ಇಲ್ಲಿ ಪೌಲ ಹೇಳ್ತಾನೆ ನೋಡ್ರಿ, ನಿಮಗೆ ಬಹಳ ಪ್ರಾಮುಖ್ಯವಾಗಿ 5ನೇ ಅಧ್ಯಾಯ 4ನೇ ವಚನ, 4ನೇ ವಚನ ಹೀಗೆ ಹೇಳುತ್ತದೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ನಾವು ಉಲ್ಲಾಸವಾಗಿದ್ದೇವೆ, ಏಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಕಷ್ಟಪಡದೆ ಜೀವಿಸುವುದಕ್ಕಿಂತ ನೀವು ತಾಳ್ಮೆಯಿಂದ ಇರ್ರಿ. ತಾಳ್ಮೆಯಿಂದ ನಿಮಗೆ ಎಲ್ಲವೂ ದೇವರು ಒದಗಿಸಿಕೊಡ್ತಾನೆ, ಎಲ್ಲವನ್ನ ಆತನು ಸರಿಪಡಿಸಿಕೊಡ್ತಾನೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕಳೆದ ದಿನದಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನ ನಾನು ಓದ್ತಾ ಕುಂತಾಗ ಬಹಳ ಸುಂದರವಾದಂತ ರೀತಿಯಲ್ಲಿ, ದೇವ್ರು ನೀನು ನನಗೇನ್ ಕೊಡ್ತೀಯೋ ನಾನು ನಿನಗೆ ಏನ್ ಮಾಡ್ತೇನೆ. ಇವತ್ತು ಬಹಳ ಜನರು ಏನಂತಂದ್ರೆ ಪ್ರೇಯರ್ ಮಾಡ್ಬಿಟ್ರೆ ಎಲ್ಲ ನಮಗೆ ಆಗುತ್ತೆ ಅನ್ನುವಂತ ಭಾವನೆಯನ್ನೇ ಇಟ್ಕೊಂಡಿರ್ತಾರೆ. ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ಏನ್ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಒಳ್ಳೆದನ್ನ ದೇವರ ಸಮ್ಮುಖದಲ್ಲಿ ನಾವು ಮಾಡುವಾಗ, ಒಳ್ಳೆದ್ದು ನಾವು ಬಿಗಿಯಾಗಿ ಹಿಡ್ಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸ್ತಾನೆ. ದಯಮಾಡಿ ಒಂದು ವಚನವನ್ನು ಹೇಳ್ತೀನಿ, ಯಾರಾದ್ರೂ ತೆಗೆದು ಹೋದ್ರಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ, ಯಾರಾದ್ರೂ ತೆಗೆದವರು ಓದ್ಬಹುದಾ? 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಹಾಗೆ ಮೇಲ್ಗಡೆ ಓದಿದ್ರೆ 11ನೇ ವಚನ, ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ಇಲ್ಲಿ ಪೌಲ ಥೆಸಲೋನಿಕ ಸಭೆಯವರಿಗೆ ಒಂದು ಮಾತನ್ನ, ಕಿವಿ ಮಾತನ್ನ ಹೇಳ್ತಾನೆ. ನೀವು ಕೃಪೆಗೆ ಪಾತ್ರರಾಗಿದ್ದೀರಾ, ಕ್ರಿಸ್ತಿಯ ನಂಬಿಕೆಯಲ್ಲಿದ್ದೀರಾ, ಕ್ರಿಸ್ತನ ಕಾರ್ಯಗಳನ್ನು ನೀವು ಹೊಂದಿಕೊಂಡಿದ್ದೀರಾ, ದೇವರು ನಿಮಗೆ ಎಲ್ಲದರಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ, ನಿಮ್ಮನ್ನ ಎಲ್ಲ ಆಶೀರ್ವಾದ ಮಾಡಿದ್ದಾನೆ. ಆದ್ರೆ ನೀವು ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಾ. ಥೆಸಲೋನಿಕದವರೇ ಒಂದು ಕಿವಿ ಮಾತನ್ನ ಹೇಳ್ತೀರಿ, ಕೇಳ್ರಿ. ನೀವು ಏನ್ ಮಾಡ್ತಾ ಇದ್ದೀರಿ ಎಂಬುದಾಗಿ ನೋಡುವಾಗ, ಇದಲ್ಲದೆ ನಾನು ನಿಮಗೆ ಕೊಟ್ಟ ಆಜ್ಞೆಯ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು
ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನ್ಯವೆಂದೆಣಿಸಿರಿ. ಪೌಲ ಗುಡಾರದ ಕೆಲಸವನ್ನ ಮಾಡ್ತಾ ಇದ್ದ. ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕ್ಬೇಡ್ರಿ, ಸುಮ್ಮನಿದ್ಬಿಡ್ರಿ. ಅದರ ಕುರಿತು ನೀವು ಮಾತಾಡುವುದಕ್ಕೆ ಹೋಗ್ಬೇಡ್ರಿ, ಸುಮ್ಮನಿದ್ರಿ ಅಂತ ಹೇಳಿ ಏನ್ ಹೇಳ್ತದೆ ಎಂಬುದಾಗಿ ನೋಡುವಾಗ 12ನೇ ವಚನ ಹೀಗೆ ಹೇಳುತ್ತೆ, ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳ್ರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಪೌಲ ಥೆಸಲೋನಿಕ ಸಭೆಗೆ ಹೇಳ್ತಾ ಇರೋದೇನಂದ್ರೆ, ನೀವು ದೇವರಲ್ಲಿದ್ದೀರಾ, ದೇವರಲ್ಲೇ ಇದ್ದು ಬಿಡ್ರಿ, ನಿಮ್ಗೆ ಯಾವ ಕೊರತೆ ಇರೋದಿಲ್ಲ. ಅದನ್ನು ಬಿಟ್ಟು ಮತ್ತೊಬ್ಬರ ವಿಷಯದಲ್ಲಿ ನೀವೇನ್ ಮಾಡ್ಬೇಡ್ರಿ ಎಂಬುದಾಗಿ ನೋಡುವಾಗ ತಲೆ ಹಾಕದೆ ಸುಮ್ಮನೆ ಇದ್ಬಿಡ್ರಿ. ದೇವ್ರು ನೋಡಿಕೊಳ್ತಾನೆ, ದೇವ್ರು ಮಾಡ್ತಾನೆ, ದೇವ್ರು ನಡೆಸ್ತಾನೆ ಅನ್ನುವಂತ ಭಾವನೆ ನಿಮಗಿರುವಾಗ ಖಂಡಿತವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ಅದಕ್ಕೋಸ್ಕರನೇ ಇವತ್ತಿನ ಒಬ್ಬ ಮಿಷನರಿಯ ಸಂಪೂರ್ಣ ಹೆಸರನ್ನ ನಾವು ನೋಡುವಾಗ ಚಾರ್ಲ್ಸ್ ಸೈಮನ್ ಎಂಬುದಾಗಿ ಹೇಳಿ, ಇವರು 1759ರಿಂದ 1836 ವಯಸ್ಸಿನಲ್ಲಿ ಇವರ ಒಂದು ಬದುಕು ಜೀವನ ಕ್ರಿಸ್ತನೊಂದಿಗೆ ಪ್ರಾರಂಭವಾಯಿತು. ಇವರು ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅವರಲ್ಲಿ ಒಬ್ಬ ನಂಬಿಗಸ್ತ ಸಭಾಪಾಲಕರಾಗಿದ್ದರಂತೆ. ಚಾರ್ಲ್ಸ್ ಸೈಮನ್ ಅವರು ಹೋಲಿ ಟ್ರಿನಿಟಿ ಎಂಬುದಾಗಿ ಚರ್ಚ್ಗಳಿದೆ ಇವತ್ತಿನ ದಿನಮಾನದಲ್ಲಿ. ಕೆಲವು CSI ಚರ್ಚ್ಗಳು ಹೋಲಿ ಟ್ರಿನಿಟಿ ಚರ್ಚ್ ಎಂಬುದಾಗಿ ಕರೀತಾರೆ. ಆ ಸಭೆಯಲ್ಲಿ ಮೊದಲ ಸುವಾರ್ತೆಯನ್ನು ಸಾರಿದಾಗ ಅವರಿಗೆ ಅನೇಕ ವಿರೋಧಗಳು ವ್ಯಕ್ತವಾದಂತೆ, ಅನೇಕರು ಅವರಿಗೆ ವಿರೋಧವನ್ನು ಮಾಡಿದರು. ಆದರೆ ಅವರು ಏನೇ ಮಾತಾಡಿದ್ರು, ಯಾರು ಏನಂದ್ರೂ ಸಹ ಅವುಗಳನ್ನು ಸಹಿಸಿಕೊಂಡು ಅನೇಕರು ಅವರನ್ನು ಸೇವೆ ಮಾಡದಂತೆ ತಡೆಯಲು ತಮ್ಮ ಪೀಠಗಳನ್ನು ಬೀಗ ಹಾಕಿದರಂತೆ. ನೋಡ್ರಿ, ಇವರು ಹೋಗ್ಬಾರ್ದು, ಆ ಸಂದೇಶವನ್ನ ಮಾಡಬಾರ್ದು ಎಂಬುದಾಗಿ ಹೇಳಿ ಕೆಲವರು ಬೀಗಗಳನ್ನು ಹಾಕಿದಂತೆ. ಆದರೆ ಸೈಮನ್ ಅವರು ತಾಳ್ಮೆಯಿಂದ ಏನ್ ಮಾಡಿದ್ರಂದ್ರೆ ವರ್ತನೆ ಮಾಡಿದ್ರಂತೆ. ತಾಳ್ಮೆಯಿಂದ ಪಟ್ಟ ಹಿಡಿದು ದೃಢ ವಿಶ್ವಾಸ ಮತ್ತು ಪ್ರೀತಿಯಿಂದ ಕ್ರಿಸ್ತನನ್ನ ಸಾರಿದ್ರಂತೆ. ಕಾಲಾಂತರ ಆದ ಮೇಲೆ ಅವರ ನಮ್ರತೆ ಮತ್ತು ಸೂಕ್ಷ್ಮತೆ ಹೃದಯಗಳನ್ನ ಗೆದ್ದಿತ್ತು. ಯಾರು ಬೀಗ ಹಾಕಿ ಪೀಠಕ್ಕೆ ನೀವು ಹೋಗ್ಬಾರ್ದು ಎಂಬುದಾಗಿ ಕೂತ್ಕೊಂಡಿದ್ರೋ ಅವ್ರ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ ಅಂತ. ನೋಡ್ರಿ, ಮತ್ತೊಬ್ಬರ ವಿಷಯದಲ್ಲಿ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ. ಪೌಲ ಅದನ್ನೇ ಹೇಳ್ತಾನೆ ಥೆಸಲೋನಿಕ ಸಭೆದವರಿಗೆ, ತಲೆ ಕೆಡಿಸ್ಕೋಬೇಡ್ರಿ ಮತ್ತೊಬ್ಬರ ವಿಷಯವಾಗಿ, ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಹೇಳಿ. ಅದೇ ತರ ಇಲ್ಲಿ ಚಾರ್ಲ್ಸ್ ಸೈಮನ್ ಅವರು ಸಹ ಒಂದು ಅವರ ಕಾರ್ಯದಲ್ಲಿ ಹೇಳ್ತದೆ ಏನಂತಂದ್ರೆ, ಅವರು ಏನೇ ಕಷ್ಟ ಕೊಟ್ಟಾಗ್ಲೂ, ಪೀಠವನ್ನು ಹತ್ತದ ಹಾಗೆ ಬೀಗ ಹಾಕಿದ್ರಾಗ್ಲೂ ಅವರು ತಾಳ್ಮೆಯಿಂದ ಇಟ್ಟಿದ್ದಾರೆ. ನೋಡೋಣ ದೇವರಿದ್ದಾನೆ ಅನ್ನುವಂಥ ಭಾವನೆ ಅವರಿಗಿತ್ತು. ಅವರ ತಾಳ್ಮೆ ಮತ್ತು ನಮ್ರತೆಯನ್ನು ನೋಡಿ ಯಾರು ಅವರಿಗೆ ಬೀಗಗಳನ್ನು ಹಾಕಲ್ಪಟ್ರೋ ಅವರೇ ದೇವರ ಆಧ್ಯಾತ್ಮಿಕ ಮಾರ್ಗಕ್ಕೆ, ಇವರಿಂದ ನನಗೆ ಶ್ರೇಷ್ಠವಾದ ಮಾರ್ಗವಿದೆ ಎಂಬುದಾಗಿ ತಿಳಿದುಕೊಂಡ್ರು. ಅದು ಮಾತ್ರ ಅಲ್ಲದೆ ಅವರ ಜೀವನದಲ್ಲಿ ತಾಳ್ಮೆ ಮತ್ತು ಪ್ರಾರ್ಥನೆಯೊಂದಿಗೆ ಸೇರಿ ನಿಷ್ಠಾವಂತ ಧರ್ಮೋಪದೇಶ ಜೀವನವನ್ನು ಪರಿವರ್ತಿಸಿದ್ರು ಮತ್ತು ಭವಿಷ್ಯದ ಪೀಳಿಗೆಗಳನ್ನು ರೂಪಿಸಿದ್ರು. ಮತ್ತು ಸೈಮನ್ ಅವರ ಪರಂಪರೆ ತೋರುತ್ತದೆ, ಪ್ರತಿರೋಧವನ್ನ ಎದುರಿಸಿದಾಗ ಬಿಟ್ಟು ಕೊಡದಿರಲು ಅವರ ಜೀವನವು ನಮಗೆ ಕಲಿಸ್ತದೆ. ಯಾಕಂದ್ರೆ ದೇವರ ಸಮಯದಲ್ಲಿ ಫಲ ಬರ್ತದೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ನಾವು ತಾಳ್ಮೆಯಿಂದ ಇರಬೇಕು, ಸಮಾಧಾನದಿಂದ ವರ್ತಿಸ್ಬೇಕು. ತಾಳ್ಮೆಯು ನಮ್ಮನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸ್ತದೆ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಪ್ರಿಯರೇ, ಈ ದಿನ ದೇವರು ನಮಗೆ ಹೇಳುವಂತ ವಾಕ್ಯ ಏನಂತಂದ್ರೆ, ತಾಳ್ಮೆಯಿಂದ ಇರ್ರಿ, ವಿಶೇಷವಾಗಿ ಸಮಾಧಾನದಿಂದ ಇರ್ರಿ. ಸಮಾಧಾನವನ್ನ ಕೊಡುವ ದೇವರನ್ನ ನಂಬಿಕೊಳ್ಳ್ರಿ, ಸಮಾಧಾನವನ್ನ ಪಡೆಯಿರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಇವರು ಸೆಪ್ಟೆಂಬರ್ 24ನೇ ತಾರೀಕು 1759ರಲ್ಲಿ ಹುಡ್ತಾರೆ. ಮರಣದ ದಿನಾಂಕ ನವೆಂಬರ್ 13, 1836ರಲ್ಲಿ ಇವರ ಮರಣವನ್ನು ಹೊಂದುತ್ತಾರೆ. ಪ್ರೇರೆ, ಇವರ ಒಂದು ಭಕ್ತಿಯ ಜೀವನ ಹೇಗಿತ್ತಂದ್ರೆ, ಮತ್ತೊಬ್ಬರಿಗೆ ನಮ್ಮ ಕುರಿತು ಮಾತಾಡುವಂತ ಸಮಯದಲ್ಲಿ, ಮತ್ತೊಬ್ಬರು ನಮಗೆ ವಿರೋಧವನ್ನ ಮಾಡುವಂತ ಸಮಯದಲ್ಲಿ, ಮತ್ತೊಬ್ಬರು ನಮ್ಮನ್ನ ಅಸಭ್ಯವಾಗಿ ಮಾತಾಡುವಂತ ಸಮಯದಲ್ಲಿ ನಾವು ಸುಮ್ಮನೆ ಇರ್ಬೇಕಂತ ತಾಳ್ಮೆಯಿಂದ ಕಾಯ್ಬೇಕು. ಅದಕ್ಕೆ ನಿಮ್ಮ ಸಜ್ಜನತೆಯನ್ನು ನೋಡಿದ್ರೆ ಸಾಕು, ದೇವರು ನಿಮಗೆ ಯಾವತ್ತೂ ಯಾವ ಕೊರತೆಯನ್ನ ಇಡುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅದರಿಂದ ಈ ದಿನ ಅಕ್ಟೋಬರ್ 7ನೇ ತಾರೀಕಿನ ಒಂದು ದೇವರು ನಮಗೆ ಕಲಿಸಿಕೊಡುವಂಥದ್ದು ಏನಂದ್ರೆ, ನಾವು ತಾಳ್ಮೆಯಿಂದ ಇರೋಣ.
ವಿರೋಧವು ನಮ್ಮನ್ನು ಹುಡುಕಿಕೊಂಡು ಬಂದಾಗ್ಲೂ, ಸಮಸ್ಯೆಗಳು ನಮಗೆ ಎದುರಾಗಿ ಬಂದಾಗ್ಲೂ, ಆರ್ಥಿಕ ಪರಿಸ್ಥಿತಿಗಳು ನಮಗೆ ಸರಿಯಾದಂತ ಅನುಭವವನ್ನ ನೀಡದೇ ಇದ್ದಾಗ್ಲೂ, ನಮಗೆ ಈ ಲೋಕದ ಭರವಸೆಗಳು ನಮ್ಮನ್ನ ಈನೈಸಿ ಬಿಟ್ಟಾಗ್ಲೂ ನಾವು ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಕುಂತು ನಿನ್ನ ಕಾರ್ಯವನ್ನು ಹೊಂದಿಕೊಳ್ತೇನೆ. ನೀನು ಹೇಳಿದ್ದಿ ಯಾವ ಕೊರತೆ ಇರುವುದಿಲ್ಲ ಅಂತ ಹೇಳಿ. ಸ್ವಾಮಿ, ನೀನು ನನಗೆ ಕೊಡಲ್ಪಟ್ಟ ವಾಗ್ದಾನದ ಮೇಲೆ ನಾನು ಸಜ್ಜನನಾಗಿರ್ತೇನೆ, ನಂಬಿಗಸ್ತನಾಗಿರ್ತೇನೆ, ಕಾಯ್ತೇನೆ, ನಿರೀಕ್ಷೆಯಿಂದ ಇರ್ತೇನೆ, ನಿನ್ನನ್ನು ಹೊಂದಿಕೊಳ್ತೇನೆ, ನಿನ್ನ ಮೇಲೆ ಭರವಸೆ ಇಡ್ತೇನೆ, ನಿನಗಾಗಿ ನನ್ನ ಜೀವನವನ್ನ ತ್ಯಾಗ ಮಾಡ್ತೇನೆ. ಸಿಕ್ಕಂತ ಸಮಯ, ಸಿಗದಂತ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಹಿಡಿದು ನಾನು ಸಾರ್ತೇನೆ. ಸಾಧ್ಯವಾದಷ್ಟು ಕರ್ತನೆ ತಾಳ್ಮೆಯಿಂದ ಇರುವುದಕ್ಕೆ ನನಗೆ ಸಹಾಯ ಮಾಡು. ಅದು ಮಾತ್ರವಲ್ಲದೆ ದೇವರೊಂದಿಗೆ ನೀನು, ದೇವರೇ ನನ್ನೊಂದಿಗೆ ನೀನಿದ್ದು ನನಗೆ ಸಮಾಧಾನವನ್ನು ಪ್ರಾಪ್ತಪಡಿಸಿ ಎಂಬುದಾಗಿ ಕೇಳಿಕೊಳ್ಳುವಾಗ ದೇವರು ಖಂಡಿತವಾಗಿ, ಇಲ್ಲಿ ನೋಡ್ರಿ ಬಾಯ್ಪಾಠ ವಚನದಲ್ಲಿ ಹೇಳುತ್ತೆ, ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ನಮಗೆ ನಿಶ್ಚಯವಲ್ಲವೇ. ನಿನ್ನ ದೈವಿಕ ಕೋಪವನ್ನ ದೈವಿಕ ಅಂದ್ರೆ ನಮ್ಮ ಮೇಲಿರುವಂತ ಕೋಪವನ್ನ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ನಿಶ್ಚಯವಲ್ಲವೇ. ಸಮಾಧಾನವನ್ನು ಕೊಡು, ಶಾಂತಿಯನ್ನು ಕೊಡು. ಆ ಶಿಲುಬೆಯ ಮರಣವನ್ನ ನಮ್ಮ ಜೀವನದಲ್ಲಿ ಅತ್ಯಧಿಕವಾಗಿ ಅನುಭವಿಸುವಂತೆ, ಶಿಲುಬೆಯನ್ನ ನೋಡುತ್ತಾ ನೋಡುತ್ತಾ ನಾವು ಸಾಗ್ಲಿಕ್ಕಾಗುವಂತೆ ಸಹಾಯ ಮಾಡಿ ದೇವರ ಸಮ್ಮುಖದಲ್ಲಿ ನೀವು ಕೇಳಿಕೊಳ್ಳುವಾಗ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ. ಪ್ರಿಯರೇ, ಈ ದಿನ ನಾವು ಕಲಿತುಕೊಂಡಂತ ಮುಖ್ಯ ಕಾರ್ಯ ಏನಂದ್ರೆ, ಯೇಸುವನ್ನ ನಂಬಿದ ತಕ್ಷಣ ನಮಗೆ ಕೃಪೆ ಇದೆ, ಆತನನ್ನ ನೋಡುವಂತ ಸಮಯದಲ್ಲಿ ನಮಗೆ ನಿರೀಕ್ಷೆ ಇದೆ, ಪ್ರೀತಿಯನ್ನ ನಮಗೆ ದೇವರು ಕೊಟ್ಟಿದ್ದಾನೆ. ಎಷ್ಟೇ ವಿರೋಧಗಳು ಬಂದಾಗಲೂ ತಾಳ್ಮೆಯಿಂದ ಇರೋಣ. ಆ ತಾಳ್ಮೆಯು ನಮ್ಮ ಬದುಕಿಗೆ ದೊಡ್ಡ ಅನುಭವವನ್ನು ಉಂಟು ಮಾಡುತ್ತೆ. ಅನುಭವಿಸಿದ್ದು ನಮಗೆ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ. ಖಂಡಿತವಾಗಿ ಅದು ಮಿಸ್ ಆಗೋದಿಲ್ಲ. ದೇವರು ನಮಗೆ ಕೊಡುವ ಆತನಾಗಿದ್ದಾನೆ. ಚಾರ್ಲಸ್ ಅವರ ಹಾಗೆ ಯಾರು ಏನೇ ಅಂದ್ರೂ ದೇವರು ನಮಗೇನ್ ಕೊಟ್ಟಿದ್ದಾನೋ ಅದನ್ನ ಆತ್ಮ ಭರಿತರಾಗಿ ನಾವು ಸೇವೆಯನ್ನ ಮಾಡೋಣ. ಖಂಡಿತ ದೇವರು ನಮಗೆ ಒದಗಿಸಿಕೊಳ್ಳಕ್ಕೆ ಶಕ್ತನಾಗಿದ್ದಾನೆ. ನಾನು ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ಈ ಒಂದು ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀವು ಈ ಬೆಳಗಿನ ಸಮಯದಲ್ಲಿ ನಮ್ಮ ಜೊತೆ ಮಾತನಾಡಿದ್ದೀರಿ ದೇವರೇ. ಈ ಮಾತನ್ನ ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ. ಚಾರ್ಲಸ್ ಸೈಮನ್ ಅವರ ಜೀವನದ ಹಾಗೆ ಕರ್ತನೆ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂತೆ ಸಹಾಯ ಮಾಡಿ. ಎಷ್ಟೇ ವಿರೋಧಗಳು ನಮಗೆ ಎದುರಾಗಿ ಬಂದಾಗ್ಲೂ ನೀನು ಕೊಟ್ಟ ಸೇವೆಯನ್ನ ಅದ್ಭುತವಾಗಿ ಮಾಡುವಂತೆ ಸಹಾಯ ಮಾಡಿ. ಪೌಲನು ಥೆಸಲೋನಿಕ ಮತ್ತು ರೋಮಾಪುರದ ಸಭೆಗೆ ಹೇಳಿದ ಹಾಗೆ ಸ್ವಾಮಿ, ದೇವರ ಕೃಪೆಗೆ ಪಾತ್ರರಾದ ನೀವು ತಾಳ್ಮೆಯಿಂದಿರ್ರಿ, ಸಮಾಧಾನದಿಂದಿರ್ರಿ. ಅದು ಮಾತ್ರವಲ್ಲದೆ ಬೇರೆಯವರ ವಿಷಯವಾಗಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದು ಬಿಡ್ರಿ. ದೇವರು ನಿಮ್ಮ ಸಜ್ಜನಿಕೆಯನ್ನು ನೋಡಿ ನಿಮಗೆ ಪ್ರತಿಫಲವನ್ನ, ಕೊರತೆ ಇಲ್ಲದ ಜೀವಿತವನ್ನ ಕೊಡ್ತಾನೆ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಾವು ಕಲಿತುಕೊಂಡಿದ್ದೇವೆ ಸ್ವಾಮಿ. ದೇವರ ಈ ವಾಕ್ಯಗಳು ನಮ್ಮ ಜೀವನದೊಂದಿಗೆ ಮಾತಾಡುವಂತೆ ಸಹಾಯ ಮಾಡು. ದೇವರೇ, ಕೊರತೆ ಇಲ್ಲದವರಾಗಿ ನಡೆದುಕೊಳ್ಳುವ ಭಾಗ್ಯವನ್ನು ಅನುಗ್ರಹಿಸಿ. ನಾವು ಈ ಲೋಕದಲ್ಲಿ ಸಾಧ್ಯವಾದಷ್ಟು ಸ್ವಾಮಿ, ನೀನೆಲ್ಲವನ್ನ ಜಯಿಸಿ ಹೋದಂತ ದೇವರು ನೀನಾಗಿದ್ದಿ. ಆದರೆ ಆ ವಿಷಯದಲ್ಲಿ ನಾವು ಧೈರ್ಯಗೆಡದೆ ಮತ್ತು ದೇವರ ಧೈರ್ಯವಾಗಿ ಲೋಕದ ಬರುವ ಸಮಸ್ಯೆಗಳಲ್ಲಿ ಎದುರಿಸುವಂತೆ ಸಹಾಯ ಮಾಡಿ. ವಿಶೇಷವಾಗಿ ಈ ಜೂಮ್ ಕಾಲಲ್ಲಿ ಅಟೆಂಡ್ ಆಗಿರುವಂತ ಸ್ವಾಮಿ, ಈ ಒಂದು ನಿನ್ನ ದಾಸರ 37 ದಾಸರನ್ನ ನಿನ್ನ ಕರುಣಲ್ಲಿ ಕೊಡ್ತೇನೆ, ದಾಸಿಯರ ನಿನ್ನ ಕರುಣಲ್ಲಿ ಕೊಡ್ತೇನೆ. ದೇವರೇ, ಇವರಿಗೆ ನಿನ್ನ ಜ್ಞಾನ, ನಿನ್ನ ಶಕ್ತಿ ಬಲವನ್ನು ಕೊಡು. ಈ ದಿನ ಅವರಿಗೆ ಜಯದ ಜೀವನವಾಗಿ ಮಾರ್ಪಡಿಸಿ. ಅವರು ಕಾಲಿಡುವ, ಕೆಲಸ ಮಾಡುವ ಎಲ್ಲಾ ಸ್ಥಳಗಳು ನಿನಗೆ ಮೆಚ್ಚುಗೆಯಾಗಿ, ನಿನಗೆ ಮಹಿಮೆ ತರುವಂತವರನ್ನಾಗಿ ನಮ್ಮನ್ನು ಉಪಯೋಗಿಸಿ ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇಲ್ಲಿರುವಂತೆಲ್ಲರನ್ನ ಆಶೀರ್ವದಿಸಿ. ಇಡೀ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ, ಸಂಸ್ಥೆಯ ಎಲ್ಲ ಪಾಸ್ಟರ್ಸ್ಗಳನ್ನ ಮತ್ತು ಅವರ ಕುಟುಂಬಗಳನ್ನ, ಎಲ್ಲ ಅನಾಥ ಮಕ್ಕಳನ್ನ, ಇನ್ನಿತರ ಎಲ್ಲ ವರ್ಗದವರನ್ನ ನೀನು ಮುಟ್ಟಿ ಗುಣಪಡಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನು ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್.